ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರತಿಭಾ ರಾಮ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತೊಂದು ಬೇರೆ ವಿಷಯದ ಬಗ್ಗೆ ನಾವು ನೋಡೋಣ. ಇವತ್ತು ಏನಪ್ಪ ಅಂತ ಹೇಳಿದರೆ ನೋಡಿ, ನಾನು ಆಗಲೇ ತೋರಿಸ್ತಾ ಇರೋ ಹಾಗೆ ಮಲ್ಲಿಗೆ ಕೃಷಿ. ನಾನು ಒಂದು 3 ವರ್ಷದ ಹಿಂದೆ ಒಂದು 50 ಮಲ್ಲಿಗೆ ಸಸಿಗಳನ್ನು ಹಾಕಿದ್ದೆ. ಅದು ಯಾವುದರಲ್ಲಿ ಹಾಕಿದ್ದೆ ಅಂತಪ್ಪ, ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ. ಗ್ರೋ ಬ್ಯಾಗಲ್ಲಿ ಹಾಕಿದಾಗ ಒಂದು 6 ತಿಂಗಳು ಬೇಕಾಯಿತು ಹೂವೆಲ್ಲ ಬಿಡಲಿಕ್ಕೆ. ನರ್ಸರಿಯಿಂದ ತಂದು ಹಾಕಿದ್ದು. ಆವಾಗ ಒಂದು ಸಸಿಗೆ 20 ರೂಪಾಯಿಗೆ ತಂದು ಹಾಕಿದ್ದೆ ಗ್ರೋ ಬ್ಯಾಗಲ್ಲಿ. ಸೊ 2 ವರ್ಷ ಚೆಂದ ಇತ್ತು ಗ್ರೋ ಬ್ಯಾಗಲ್ಲಿ, ಏನಾಗಲಿಲ್ಲ, ಚೆಂದ ಹೂ ಕೂಡ ಆಗ್ತಾ ಇತ್ತು. 2 ವರ್ಷದ ನಂತರ ಬಿಸಿಲಿಗೆ ಮತ್ತು ಬಲ್ಲೆ ಎಲ್ಲ ತೆಗೆಯುವಾಗ, ಕಳೆ ಎಲ್ಲ ತೆಗೆಯುವಾಗ ಗ್ರೋ ಬ್ಯಾಗೆಲ್ಲ ಹರಿದೋಯ್ತು. ಹಾಗೆ ನೀರು ಹಾಕುವಾಗೆಲ್ಲ ನೀರೆಲ್ಲ ಕೆಳಗಡೆ ಹೋಗ್ತಾ ಇತ್ತು ಫ್ರೆಂಡ್ಸ್. ಹಾಗಾಗಿ ಈಗ ನನ್ನ 2ನೇ ಮಗು ಆಯಿತು, ಡೆಲಿವರಿ ಆಯಿತು. ಆವಾಗ ಮಾಡಲಿಕ್ಕಾಗಲಿಲ್ಲ, ಎಲ್ಲ ಗಿಡಗಳೆಲ್ಲ ಬೆಲ್ಲದಾಗಿತ್ತು. ಸೊ ಈಗೇನು ಮಾಡಿದೆ ಅಂತ ಹೇಳಿದರೆ, ಸ್ವಲ್ಪ ಒಂದು 2-3 ತಿಂಗಳ ಹಿಂದೆ ಗ್ರೋ ಬ್ಯಾಗಿಂದೆಲ್ಲ ತೆಗೆಸಿ ನೆಲಕ್ಕೆ ಹಾಕಿಸಿ, ಸ್ವಲ್ಪ ಮಣ್ಣೆಲ್ಲ ಹಾಕಿಸಿ ನೋಡಿ ಹೀಗೆಲ್ಲ ಮಾಡಿಸಿದ್ದೇನೆ. ನೋಡಿ ಫ್ರೆಂಡ್ಸ್, ಹೀಗೆ ಮಾಡಿಸಿದ್ದೇನೆ. ಈಗ ಏನಾಗಿದೆ ಅಂತ ಹೇಳಿದರೆ, ಈ ಹಾಕಿದ ಸಸಿಗಳುಂಟಲ್ಲ, ನೆಲಕ್ಕೆ ಹಾಕಿದ ಸಸಿಗಳು, ಈಗ 2-3 ತಿಂಗಳಿಂದ ನಾನು ತುಂಬ ಗೊಬ್ಬರ ಮತ್ತು ನೀರು ಎಲ್ಲ ಹಾಕ್ತಾ ಇದ್ದೇನೆ. 2-3 ಸರ್ತಿ ಗೊಬ್ಬರ ಹಾಕಿದೆ. ಮತ್ತು 19 ಆಲ್ ಅಂಥೇಳಿ ಒಂದು ಗ್ರೀನ್ ಕಲರ್ ಗೊಬ್ಬರ ಬರ್ತದೆ, ಅದನ್ನು ಕೂಡ ಹಾಕಿದೆ. ಯಾವುದು ಹಾಕಿದರೂ ಕೂಡ ಹೂ ಆಗ್ತಾ ಇಲ್ಲ ಇದರಲ್ಲಿ. ನೋಡಿ ಸಸಿಗಳೆಲ್ಲ ಚೆಂದ ಉಂಟು ಫ್ರೆಂಡ್ಸ್. ನೋಡಿ ಸಸಿಗಳೆಲ್ಲ ಚೆಂದ ಬಂದಿದೆ, ಆದರೆ ಹೂ ಆಗ್ತಾ ಇಲ್ಲ. ಇದು ತೊಟ್ಟೆಯಲ್ಲಿರುವಾಗ ಚೆಂದ ಹೂ ಕೊಡ್ತಾ ಇತ್ತು, ತುಂಬ ಹೂ ಕೊಡ್ತಾ ಇತ್ತು. ಆದರೆ ಈಗ ಹೂ ಆಗ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಯಾವ ಸಸಿಯಲ್ಲಿ ಕೂಡ ಒಂದೊಂದು 2-2 ಮೊಗ್ಗುಂಟಷ್ಟೇ ಹೊರತು ಹೂ ಇಲ್ಲ. ನೋಡಿ ಫ್ರೆಂಡ್ಸ್, ಈಗ ಹೂ ಆಗುವಾಗೆ ಏನು ಮಾಡಬೇಕು ಅಂತ ಹೇಳಿ ನೀವೆಲ್ಲ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಹಾಗೆ ಮಾಡ್ಬೋದು ಫ್ರೆಂಡ್ಸ್. ನನ್ನ ಗಿಡಗಳಿಗೆ ಆರೈಕೆಯನ್ನು ಮಾಡ್ಬೋದು, ಹಾಗೆ ಹೂ ಆಗುವ ಹಾಗೆ ಮಾಡ್ಬೋದು. ನೋಡಿ, ಇದು ಈ ಸಲ ನಾನು ಕಡ್ಡಿಯನ್ನು ಕಟ್ ಮಾಡಿ ತೊಟ್ಟೆಯಲ್ಲಿ ಹಾಕಿ ಬದುಕಿಸಿಟ್ಟ ಸಸಿಯನ್ನು ನೆಲಕ್ಕೆ ನಡೆಸಿದ್ದು. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆಂದ ಬಂದಿದೆ ನೋಡಿ, ಕಡ್ಡಿ ಕಟ್ ಮಾಡಿ ಹಾಕಿ ನಡೆಸಿದ ಸಸಿಗಳು. ನೋಡಿ, ಎಲ್ಲ ಕಡ್ಡಿ ಕಟ್ ಮಾಡಿದಂಥ ಸಸಿಗಳು. ಈ ಸಲದ ಮಳೆಗಾಲದಲ್ಲಿ ಕಟ್ ಮಾಡಿ ಹಾಕಿ ಬದುಕಿಸಿಟ್ಟಂಥ ಸಸಿಗಳು. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದ ಬಂದಿದೆ ನೋಡಿ. ಹಾಗೆ ಈ ದೊಡ್ಡ ಸಸಿಗಳಲ್ಲಿ ಹೂ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ದೊಡ್ಡ ಸಸಿಗಳಲ್ಲಿ ಹೂ ಆಗುವಾಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಹಾಕಿ ನೋಡಿದೆ ಫ್ರೆಂಡ್ಸ್, ಹೀಟ್ ಹಾಕಿದೆ, ಮತ್ತು ಹಾರ್ಮೋನ್ ಎಲ್ಲ ಹಾಕಲಿಕ್ಕೆ ಹೋಗಲಿಲ್ಲ. ಹಾರ್ಮೋನ್ ಹಾಕಿದರೆ ಮತ್ತು ಹಾರ್ಮೋನ್ ಹಾಕದೆ ಹೂ ಆಗೋದಿಲ್ಲ ಮತ್ತು, ಹಾಗಾಗಿ ಅದೆಲ್ಲ ಹಾಕಲಿಕ್ಕೆ ಹೋಗಲಿಲ್ಲ. ಹೀಗೆ ಹೂ ಆಗ್ತದ ಅಂತ ನೋಡ್ತಾ ಇದ್ದೇನೆ. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ ಒಂದು 50 ಸಸಿಗಳುಂಟು. 50 ಸಸಿಯಲ್ಲಿ ಕೂಡ ಹೂ ಇಲ್ಲ. ಒಂದೊಂದು 2-2 ಮೊಗ್ಗುಂಟು ಫ್ರೆಂಡ್ಸ್, ಆದರೆ ಹೂ ಮಾತ್ರ ಇಲ್ಲ. ನೋಡಿ ಫ್ರೆಂಡ್ಸ್, ದಯವಿಟ್ಟು ಏನಾದರೂ ಒಂದು ಸಜೆಷನನ್ನು ನೀವು ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಇದಕ್ಕೆ ಏನು ಹಾಕಬೇಕು, ಏನು ಮಾಡಬೇಕು ಅಂತೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ತನಕ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ
ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.